ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ರೆಡಿ ಆಯಿತು. ಕಾಫಿ ಕುಡಿತಾ ಪೇಪರ್ ಹಾಕಿಸ್ಕೊತೀವಿ. ಪೇಪರ್ ಓದ್ತಾ ಇದ್ದೀನಿ. ನಮ್ಮ ಮನೆಯವರು ಪೇಪರ್ ಓದಿ ಕಾಫಿ ಕುಡ್ದು ಸ್ನಾನಕ್ಕೆ ಹೋಗಿದ್ದಾರೆ. ಬಂದು ಪೂಜೆ ಮಾಡ್ತಾ ಇದ್ದಾರೆ. ತುಂಬ ಚಳಿ ಅಲ್ವಾ? ನಮ್ಮ ಅತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ. ನಮ್ಮ ಪಾಪು ಇನ್ನೂ ಎದ್ದಿಲ್ಲ ನೋಡಿ, ಇನ್ನೂ ಮಲಗಿದ್ದಾನೆ. ಕಣ್ಬಿಡ್ತಾನೆ ಮಲಗ್ತಾನೆ. 8:30 ಆಗಿದೆ. ಹಂಗೂ ಹಿಂಸೆ ಕೊಟ್ಟು ಎದ್ದೊಳಿಸಿದ್ವಿ. ಎದ್ದು ನೋಡ್ತಾ ಇದ್ದಾನೆ ಏನು ಮಾಡೋದು ಅಂತ. ಬಂದು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಮತ್ತೆ ಹಾಲಲ್ಲಿ ಬಂದು ಮತ್ತೆ ಮಲಗೋದು, ಎದ್ದೊಳೋದೇ ಇಲ್ಲ. ಏನಾದರೂ ಕೊಡು ಮಾರ್ನಿಂಗು ನೈಟು. ನಮ್ಮನೆ ಪೂಜೆ ಇರೋದ್ರಿಂದ ಟಮಟ ಮಾಡಿದರು. ಟಮಟ ಬೇಕು ಅಂತ ಟಮಟ ತಿಂತಾ ಇದ್ದಾನೆ. ಅಜ್ಜಿ ಮಾಡಿದ್ದು ಅಂತ. ನಮ್ಮ ಅತ್ತೆ ಕೋಳಿ ಇಟ್ಕೊಂಡು ನಿಂತಿದ್ದಾರೆ. ಇವತ್ತು ಹಬ್ಬ ಇತ್ತು ಊರಲ್ಲಿ. ಸೊ ನಾನು ತಿಂಡಿ ಮಾಡಬೇಕಾಗಿತ್ತು. ಬೇಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಲೆಮನ್ಗೆ ಬೇಗ ಎದ್ದೊಳಕ್ಕೆ ಇಲ್ಲ ಫ್ರೆಂಡ್ಸ್. ಅರ್ಜೆಂಟಾಗಿ ಮಾಡೋ ಅಂಥ ತಿಂಡಿಗಳು ಚಿತ್ರಾನ್ನ ಅಲ್ವಾ? ಸೊ ಹಾಗಾಗಿ ಬೇಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟೇ ಕಡಲೆ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬಾಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಬೇಕು ಅಂದವರು ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಮನೇಲಿ ನನ್ನ ಮಗ ತುಂಬ ತಿಂತಾನೆ. ಸೊ ಹಾಗಾಗಿ ಎಕ್ಸ್ಟ್ರಾ ತೆಗೆದಿಟ್ಕೊತೀನಿ. ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈ ಕಾಯ್ದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಬೇಗ ಬೇಯಬೇಕು ಅಂದರೆ ಫ್ರೆಂಡ್ಸ್ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಫಾಸ್ಟಾಗಿ ಆಗುತ್ತೆ, ಅಡುಗೆ ಆಗುತ್ತೆ ಅಂತ. ಸೊ ಹಾಗೆ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಷ್ಟು ಬೇಕು ಸ್ವಲ್ಪ ಚಿಟಿಕೆಯಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಸೊ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕೈ ಆಡಿಸ್ತಾ ಇದ್ದೀನಿ. ಸೊ ಬಿಸಿಲೇ ನಾನು ನಿಂಬೆಹಣ್ಣು ರಸ ಹಾಕೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆ ರಸ ಹಾಕ್ಕೊತೀನಿ. ನಾನು ನಿಂಬೆಹಣ್ಣು ಒಂದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಮ್ಮಿ ಬೇಕು ಅಂದವರು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ನಮ್ಮ ಅತ್ತೆಗೆ ಸ್ವಲ್ಪ ಹುಳಿ ಅಷ್ಟು ಇಷ್ಟ ಆಗಲ್ಲ, ಅಂದರೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಸ್ವಲ್ಪ ಅವರಿಗೆ ಕಮ್ಮಿ ಹಾಕಿ ಕಲಿಸ್ಕೊಡ್ತೀನಿ. ಸೊ ಫೈನಲಿ ಹಾಕಾಯಿತು ಬನ್ನಿ. ಸೊ ಕುಕ್ಕರ್ ವಿಷಲ್ ಹೋಗಿದೆ. ಸೊ ಒಂದು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಲಿಸ್ಬೇಕಲ್ವ? ಸೊ ಅದಕ್ಕೆ ನಮ್ಮನೆಯವರಿಗೆ ಸ್ವಲ್ಪ ಹುಡಿಯಾಗಿರಬೇಕು ಫ್ರೆಂಡ್ಸ್ ಚಿತ್ರಾನ್ನ. ಅನ್ನ ಸ್ವಲ್ಪ ಚೆನ್ನಾಗಿ ಬೆಂದಿರಬಾರ್ದು, ಅಂದರೆ ಮೆತ್ತಗಿರಬಾರ್ದು. ಒಬ್ಬೊಬ್ರಿಗೆ ಮೆತ್ತಗಿರೋದು ಇಷ್ಟ ಆಗುತ್ತೆ, ಆದರೆ ನಮ್ಮನೆಯವರಿಗೆ ಸ್ವಲ್ಪ ಹುಡಿಯಾಗಿರಬೇಕು. ಮತ್ತು ಫೈನಲಿ ನಾನು ಕಡಲೆಬೇಳೆ ಎತ್ಕೊಂಡಿರೋದು ಲಾಸ್ಟಿಗೆ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ಮೆತ್ತಗಾಗ್ಬಿಡುತ್ತಲ್ವ? ಸೊ ಹಾಗಾಗಿ ಈಗ ಫೈನಲಿ ಚಿನಿ ಹೇಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ನೆಕ್ಸ್ಟ್ ಚಿಕನ್ ರೆಡಿ ಇದೆ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಒಂದು 4-5 ಸಲ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕನ್ನ. ಮತ್ತು ಅರಿಶಿಣ ಮತ್ತು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಇಲ್ದಂಗೆ ತೊಳ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಸಾಂಬಾರು ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರು, ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು, ಒಂದು ಮಿಕ್ಸಿ ಗ್ರೈಂಡರ್ಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಸಾಂಬಾರು ಸೊಪ್ಪು ಎಲ್ಲ ಒಂದೇ ಸಲ ರುಬ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಲಿ ರುಬ್ತಾಯಿದ್ರೆ ಘಮ 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 ಅಂತ ಸ್ಮೆಲ್ಲು ಎಷ್ಟು ಚೆಂದ ಬರುತ್ತೆ ಗೊತ್ತಾ? ಫೈನಲಿ ರುಬ್ಬಾಯಿತು. ಈಗ ನಾನು ಕುಕ್ಕರಲ್ಲಿ ಮಾಡೋದು ಫ್ರೆಂಡ್ಸ್. ಸೊ ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದು ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ ಫಸ್ಟು. ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಸುಂಡಿಸ್ಕೊಳ್ಳೋಂಗೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಹಾಗೆ ಚೆನ್ನಾಗಿ ಬೆಂದಿದೆ ನೋಡಿ, ಒಂದು ಹದವಾಗಿ ಬೆಂದಿದೆ. ಸ್ಮೆಲ್ಲು ಘಮ ಘಮ ಅಂತ ಇದೆ. ಸೊ ನೋಡಿ ಫೈನಲಿ ಚಿಕನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನ್ ವೆಜ್ ಯಾರ್ಯಾರಿಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮರಿದಲ್ಲೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫ್ರೆಂಡ್ಸ್. ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ. ಎಷ್ಟು ಘಮ ಘಮ ಅನ್ನತ್ತೆ ಗೊತ್ತಾ? ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಚೆಂದ ಅಲ್ಲ ಚಿಕನ್ ಪ್ರಿಯರಿ?
ನೋಡಿ. ಹಾಗೆ ಫೈನಲಿ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಟನಿಗೆಲ್ಲ ಇಳ್ಕೋಬೇಕಲ್ಲ ಉಪ್ಪು ಖಾರ ಎಲ್ಲ. ಸೊ ಹಾಗಾಗಿ ಒಂದು ಕಡೆ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಕಾಯಿ ರುಬ್ಕೊಬೇಕಲ್ವ, ರುಬ್ಬೋದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಬೇಗ ಸಣ್ಣ ಆಗುತ್ತಲ್ವ ಫ್ರೆಂಡ್ಸ್. ಏನು ಗೊತ್ತಾ, ಖಾರ ಪುಡಿ ಧನಿಯಾ ಪುಡಿ ಎಕ್ಸ್ಟ್ರಾ ಹಾಕೊಂಡು ಕಲಿಸ್ಕೊಂಡು ಹಾಕ್ಕೊತಾರೆ. ನಾನು ರುಬ್ಬಿರ್ತೀನಲ್ವ, ಅದಕ್ಕೇ ಖಾರ ಪುಡಿ ಧನಿಯಾ ಪುಡಿನ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಒಂದೇ ಒಂದು ಸಲ ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ. ಚೆನ್ನಾಗಿರುತ್ತೆ. ಒಂಥರ ಏನು ಉಂಡೆ ಉಂಡೆ ಥರ ಏನೂ ಇರಲ್ಲ. ಸೊ ಹಾಗಾಗಿ ಬೆಂದಿದೆ ಚಿಕನ್ನು. ಖಾರ ಹಾಕ್ತಾಯಿದ್ದೀನಿ. ಫೈನಲಿ ಖಾರ ಹಾಕ್ತಾಯಿದ್ದೀನಿ. ಮತ್ತು ಈಗ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಗಟ್ಟಿ ಬೇಕು, ಒಬ್ಬೊಬ್ರಿಗೆ ಸ್ವಲ್ಪ ಗಟ್ಟಿ ಇರೋದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ತೆಳುಗಿರೋದು ಇಷ್ಟ ಆಗುತ್ತೆ. ಸೊ ನಾವೆಲ್ಲ ಸ್ವಲ್ಪ ತೆಳುಗೇನೆ, ಗಟ್ಟಿ ಅಷ್ಟು ಇಷ್ಟ ಆಗಲ್ಲ. ಸೊ ತೆಳು ಮಾಡ್ತಾಯಿದ್ದೀನಿ. ಮತ್ತು ಉಪ್ಪು ಖಾರ ಎಲ್ಲ ಬೆಂದಿದೆಯಲ್ಲ ನೋಡಿ. ಫೈನಲಿ ಮೊಟ್ಟೆ ಕುದಿ ಇತ್ತಲ್ವ, ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ಗೆ ಹಾಕಿದ್ರೆ ಒಡೆದೋಗುತ್ತಲ್ವ. ಸೊ ಉರಿ ಸ್ವಲ್ಪ ಜಾಸ್ತಿ ಕೊಟ್ಟು ವಿಷಲ್ಲಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರ್ ರೆಡಿ ಇದೆ. ಟೇಸ್ಟ್ ಮಾಡೋದಕ್ಕೆ ನಮ್ಮ ಅತ್ತೆ ಕೊಟ್ಟಿದ್ದೀನಿ. ಟೇಸ್ಟ್ ಮಾಡ್ತಾ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಕುಡೀರಿ. ಚೆನ್ನಾಗಿದೆಯಾ? ಬಹಳ ಭೋಜನವಿದು. ನನ್ನ ಮಗಂಗಂತೂ ತುಂಬ ನಾನ್ ವೆಜ್ ಅಂದರೆ ಇಷ್ಟ. ಹೇಗಿದೆ ಚಿನಿ? ಸೂಪರಾ? ಯೇ